ಮುನಿರತ್ನ ಅವರ ಕೈಯಲ್ಲಿ ನೆನ್ನೆ ಗಾಂಧೀಜಿ ಫೋಟೋ ನೋಡಿದಾಗ ಹಾಸ್ಯಾಸ್ಪದ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನಿಸ್ತು. ಕೆಲವ್ರ ಕೈಯಲ್ಲಿ ಗಾಂಧೀಜಿ ಫೋಟೋ ನೋಡಿದಾಗ ನನಗೂ ಹಾಸ್ಯಾಸ್ಪದ ಅನಿಸುತ್ತೆ. ಇನ್ನು ಕೆಲವರ ಕೈಯಲ್ಲಿ ಅಂಬೇಡ್ಕರ್ ಫೋಟೋ ನೋಡಿದಾಗಲೂ ನನಗೆ ತುಂಬ ವೈರುಧ್ಯ ಅನಿಸುತ್ತೆ. ಅಂಬೇಡ್ಕರ್ ಹೇಳಿದ್ದೇನು, ಬದುಕಿದ್ದೇನಕ್ಕೆ, ಯಾರ ಕೈಯಲ್ಲಿ ಅವ್ರ ಫೋಟೋ, ವೈರುಧ್ಯಗಳು ಅನ್ನಿಸ್ತವೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ ನಾನೆಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾಕೆ ಸರಸಂಘ ಚಾಲಕರಿಗೆ ಗೃಹ ಸಚಿವರಿಗೆ ಸಮಾನವಾದ ಭದ್ರತೆಯನ್ನು ಕೊಡಬೇಕು? ಭದ್ರತೆ ಗೃಹ ಸಚಿವರಿಗೆ ಹಿಂಗೆ, ವಿದೇಶಾಂಗ ಸಚಿವರಿಗೆ ಹಿಂಗೆ, ಜನಸಾಮಾನ್ಯರಿಗೆ ಹಿಂಗೆ ಅಲ್ಲಿರೋದಿಲ್ಲ. ಅದು ಬದುಕುವ ಹಕ್ಕು ಅನ್ನೋದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ. ಯಾವುದೋ ಒಬ್ಬ ಜನಸಾಮಾನ್ಯನಿಗೆ ಆತನ ಪ್ರಾಣಕ್ಕೆ ಅಪಾಯ ಇದೆ ಅಂದರೆ ಪ್ರಧಾನಮಂತ್ರಿ ಕೊಟ್ಟಷ್ಟು ಭದ್ರತೆಯನ್ನು ಕೊಡಬಹುದು. ಆತನ ಪ್ರಾಣವನ್ನು ಕಾಪಾಡುವುದು ಸಂವಿಧಾನದ ಜವಾಬ್ದಾರಿ. ಅಪಾಯ ಇದೆ ಅಂತಂದರೆ ಬಿ ಕೆ ಹರಿಪ್ರಸಾದ್ ಅವರು ಇನ್ನೂ ಮುಂದುವರೆದು ಮಾತಾಡಿದ್ರು. ಆರ್ ಎಸ್ ಎಸ್ನವರು ಭಾರತ ದೇಶದ ತಾಲಿಬಾನಿಗಳು ಅಂದರು. ಅವರು ಭಾರತ ದೇಶದ ತಾಲಿಬಾನಿಗಳು ಲಾಠಿ ತಲವಾರು ತಿರುಗಿಸ್ಕೊಂಡು ಓಡಾಡ್ತಾರೆ. ಶಾಖೆಗೆ ಯಾಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ? ತಮಿಳುನಾಡಿನಲ್ಲಿ ಈಗಾಗಲೇ ಕ್ರಮ ಆಗಿದೆ. ಇದಕ್ಕೆ ಬಿಜೆಪಿಯವರು ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟರು. ಇಲ್ಲೊಮ್ಮೆ ನೋಡಿ ಪ್ರಿಯಾಂಕ ಖರ್ಗೆ, ಇವತ್ತು ನೀವು ಆರ್ ಎಸ್ ಎಸ್ ವಿರುದ್ಧ ವಿಷ ಕಾರುತ್ತಾ ಸಂಘದ ಚಟುವಟಿಕೆ ನಿಷೇಧಿಸಬೇಕು ಎಂದು ಹೇಳುತ್ತಿದ್ದೀರಿ. ಆದರೆ 2002ರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮದ ಸಮಯದಲ್ಲಿ ಅಂದು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಆ ಶಿಬಿರಕ್ಕೆ ಭೇಟಿ ನೀಡಿ ಆರ್ ಎಸ್ ಎಸ್ನ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದರು ಎಂಬುದನ್ನು ಮರೆತಿದ್ದೀರಾ ಅಂಥೇಳಿ ಫೋಟೋ ಹಾಕಿದ್ದಾರೆ ಇವರು. ನೀವು ಇವತ್ತು ಹೈಕಮಾಂಡ್ ಮೆಚ್ಚಿಸಲು ನಾಟಕ ಆಡುತ್ತಿದ್ದೀರಾ. ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತಾಡಿ ಅಂತ. ಈ ವಿಷಯವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು. ಅದಕ್ಕೆ ಅಂದರೆ ಟ್ವೀಟ್ ಮಾಡಿದ್ದಲ್ಲದೆ ಆರ್ ಅಶೋಕ್ ಅವರು ಪ್ರತ್ಯೇಕವಾಗಿ ಮಾತಾಡಿದ್ರು. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರ ಉತ್ತರ. ಮಲ್ಲಿಕಾರ್ಜುನ ಖರ್ಗೆ ಆರ್ ಎಸ್ ಎಸ್ ಶಾಖೆಗೆ ಹೋಗಿದ್ದಾರೆ ಅಂತ ಫೋಟೋ ತೋರಿಸ್ತಾರೆ. ಗೃಹ ಸಚಿವರಾಗಿ ಅವರು ಅಲ್ಲಿಗೆ ಹೋಗಿ ತಾಕೀತು ಮಾಡಿದ್ರು. ಶಿವಾಜಿನಗರ ಸೆನ್ಸಿಟಿವ್ ಏರಿಯಾ, ಬಾಲ ಬಿಚ್ಚಿದ್ರೆ ಹುಷಾರ್ ಅಂತ ಮುಖದ ಮೇಲೆ ಉಗಿದಿದ್ದಾರೆ. ಅದನ್ನು ಬಿಜೆಪಿಯವರು ಹೇಳಲ್ಲ. ಆವತ್ತಿನ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಹೋಗಿದ್ರು, ಶಾಖೆಗೆ ಹೋಗಿದ್ದೆಲ್ಲ ತಾಕೀತು ಮಾಡೋದಕ್ಕೆ ಹೋಗಿದ್ರು ಅಂತ.